ಸೊ ಅದರ ಬಗ್ಗೆ ಕೂಡ ಈಗ ಕ್ರಾಸ್ ಚೆಕ್ ಮಾಡಲಾಗ್ತಾ ಇದೆ. ಇನ್ನು ಸ್ಥಳಕ್ಕೆ ಆಂಧ್ರ ಗೃಹ ಸಚಿವೆ ವಂಗಲಪುಡಿ ಅನಿತಾ ಅವರು ಬಂದಿದ್ದಾರೆ. ಘಟನೆ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದಂತಹ ಸಚಿವೆ. ಸೊ ಇದೀಗ ವಂಗಲಪುಡಿ ಅನಿತಾ ಆಂಧ್ರದ ಹೋಮ್ ಮಿನಿಸ್ಟರ್ ಘಟನೆ ಕುರಿತು ಮಾಹಿತಿಯನ್ನು ಪಡೆದಿದ್ದಾರೆ, ಭೇಟಿ ಕೊಟ್ಟಿದ್ದಾರೆ. ಹೇಗಾಯಿತು ಅಪಘಾತ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಈಗ ನೀವು ದೃಶ್ಯದಲ್ಲಿ ನೋಡ್ತಿರೋದು ಸ್ಥಳಕ್ಕೆ ಆಂಧ್ರ ಗೃಹ ಸಚಿವೆ ವಂಗಲಪುಡಿ ಅನಿತಾ ಅವರು ಬಂದಂತಹ ಸಂದರ್ಭ. ಸೊ ಅವರಿಗೆ ಘಟನೆಯ ಬಗ್ಗೆ ಇನ್ಫಾರ್ಮೇಷನ್ ನೀಡಲಾಗ್ತಿದೆ. ಎಷ್ಟು ಮಂದಿ ಇದ್ರು, ಏನು, ಎಷ್ಟೊತ್ತಿಗೆ ಹೈದರಾಬಾದ್ ಬಿಟ್ಟಿತ್ತು, ಜೊತೆಗೆ ಅಪಘಾತಕ್ಕೆ ನಿರ್ದಿಷ್ಟವಾದಂಥ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಈಗ ಪರಿಶೀಲನೆ ಆಗ್ತಾ ಇದೆ. ಏನಾದರೂ ಓವರ್ ಸ್ಪೀಡಿಂಗ್ ಇತ್ತಾ, ನಿದ್ದೆಯ ಮಂಪರಲ್ಲಿ ಏನಾದರೂ ಅಪಘಾತ ಆಯಿತಾ? ಭೀಮೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಭೀಮೇಶ್, ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಎಲ್ರಿಗೂ ಕೂಡ ಕಾಡ್ತಿರುವಂಥ ಪ್ರಶ್ನೆ, ಹೇಗಾಯಿತು ಈ ಅಪಘಾತ ಅಂತ? ಏನಾದರೂ ಓವರ್ ಸ್ಪೀಡಿಂಗ್ ಇತ್ತಾ, ನಿದ್ದೆ ಮಂಪರ್ನಲ್ಲಿ ಆಯಿತಾ? ಜೊತೆಗೆ ಯಾವುದೇ ಒಂದು ಅಪಘಾತ ಆದಾಗ ಕೂಡಲೇ ಡ್ರೈವರ್ ವೆಹಿಕಲನ್ನು ನಿಲ್ಲಿಸೋದು ವಾಡಿಕೆ, ಎಲ್ರಿಗೂ ಕೂಡ ಒಂದು ಗಾಬರಿ ಆಗುತ್ತೆ ಏನಾಯಿತು ಅಂತ. ಆದರೆ ಇದು 300-400 ಮೀಟರ್ ಎಳ್ಕೊಂಡು ಹೋಗೋದು ಅಂತಂದರೆ ಹೇಗೆ, ಏನಾಗಿರ್ಬೋದು ಅಂತ ಅಲ್ಲಿ? ಖಂಡಿತವಾಗ್ಲೂ ಸ್ವಲ್ಪ ಅನುಮಾನ ಪೊಲೀಸರು ಕೂಡ ಕಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಘಟನೆ ಸ್ಥಳ ಏನಿದೆ ಅದಕ್ಕಿಂತ ಹಿಂದೆ ಅಂದ್ರೆ ಸುಮಾರು 400 ಮೀಟರ್ ಹಿಂದೆಯಿಂದ ಆ ಬೈಕ್ ಅನ್ನ ಗುದ್ದಿ ಅಲ್ಲಿಂದನೇ ತಳ್ಕೊಂಡು ಬಂದಿದ್ದ ಬಸ್ ಚಾಲಕ ಅನ್ನುವಂತ ವಿಚಾರ ಕೂಡ ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗಿರುವಂತದ್ದು. ಅಂದ್ರೆ ಬಸ್ ಬೈಕ್ ಡಿಕ್ಕಿ ಹೊಡೆದ ಸಂದರ್ಭದಲ್ಲಿ ಚಾಲಕ ಸಮಯ ಪ್ರಶ್ನೆ ಮಾಡಿ ಆ ಒಂದು ಬೈಕ್ ಬಸ್ ಅನ್ನ ನಿಲ್ಲಿಸಬಹುದಾಗಿತ್ತು. ಒಂದ್ ವೇಳೆ ಆ ರೀತಿ ನಿಲ್ಲಿಸಿದ್ರೆ ಈ ರೀತಿ ಅಗ್ನಿ ಅವಘಡ ಸಂಭವಿಸಿರಲಿಲ್ಲ ಅನ್ನುವಂಥದ್ದು ಕೂಡ ಪೊಲೀಸರ ವಾದ. ಯಾಕಂತ ಹೇಳಿದ್ರೆ 400 ಮೀಟರ್ ಬೈಕ್ ಅನ್ನ ತಳ್ಕೊಂಡು ಅದು ಕೂಡ ಬಸ್ ನ ಅವಶ್ಯಕತೆಯಲ್ಲಿ ಬೈಕ್ ಬರುತ್ತೆ. ಈ ಸಂದರ್ಭದಲ್ಲಿ ಬೈಕ್ ನ ಪೆಟ್ರೋಲ್ ಟ್ಯಾಂಕ್ ನಿಂದಾನೇ ಸ್ಪಾರ್ಕ್ ಆಗಿ ನಂತರ ಬಸ್ಗೆ ತಗುಲಿರುವಂತಹ ಶಂಕೆ ವ್ಯಕ್ತವಾಗ್ತಿರುವಂತದ್ದು. ಹೀಗಾಗಿ ಎಫ್ಎಸ್ಎಲ್ ತಂಡ ಸದ್ಯ ಈ ಬಸ್ ನ ಮುಂಭಾಗ ಅಂದ್ರೆ ಚಾಲಕನ ಕೂರುವಂತ ಸ್ಥಳ ಏನಿದೆ, ಇಲ್ಲಿರುವಂತ ಕೆಲವೊಂದಿಷ್ಟು ಅವಶೇಷಗಳೇನಿದಾವೆ ಅವುಗಳನ್ನ ಸಂಗ್ರಹ ಮಾಡ್ಕೊಳ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಫೈರ್ ಆಗಿರುವಂತಹ ಕಾರಣಕ್ಕಾಗಿ ಯಾವ ಕಾರಣದಿಂದ ಇದಾಯ್ತು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಬಹಳಷ್ಟು ಸೂಕ್ಷ್ಮವಾಗಿರುವಂತಹ ವಸ್ತುಗಳನ್ನ ಕೂಡ ಸಂಗ್ರಹವನ್ನ ಮಾಡ್ಕೊಳ್ಳಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಚಾಲಕನ ನಿರ್ಲಕ್ಷ್ಯದಲ್ಲಿ ಎದ್ದು ಕಾಣ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಆ ಬೈಕ್ಗೆ ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ 400 ಮೀಟರ್ ದೂರದಲ್ಲಿ ಆತ ಬರ್ತಾನೆ. ಇದಾದ ಬಳಿಕ ಫೈರ್ ಆಗುತ್ತೆ. ಫೈರ್ ಸ್ಪಾರ್ಕ್ ಆಗಿ ಹೊಗೆ ಆಗುತ್ತೆ. ಆ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಅವರು ಡೋರ್ ಅನ್ನು ಓಪನ್ ಮಾಡ್ಬಿಟ್ಟಿದ್ರೆ ಬಸ್ ನಲ್ಲಿ ಎಲ್ಲಾ ಪ್ರಯಾಣಿಕರು ಕೂಡ ಕೆಳಗಡೆ ಇಳಿದು ಹೋಗ್ತಾ ಇದ್ರು. ಆದ್ರೆ ಅವರು ಆ ಕೆಲಸವನ್ನ ಮಾಡೋದನ್ನ ಬಿಟ್ಟು ಅಗ್ನಿ ಅವಘಡ ಮತ್ತು ಹೊಗೆ ಏನಾಗ್ತಾ ಇದೆ ಅದರ ಸಂಬಂಧಪಟ್ಟಂತೆ ಅವರು ಗಮನ ಹರಿಸಿರ್ತಾರೆ. ಹೀಗಾಗಿ ಇಂತಹದ್ದು ದೊಡ್ಡ ಇರುವಂತಹ ಮಾಹಿತಿ ಸಿಕ್ಕಿರುವಂತದ್ದು. ಜೊತೆಗೆ ಗಾಯಾಳುಗಳೇನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅವರು ಕೂಡ ಸದ್ಯ ಪೊಲೀಸರು ಕೂಡ ಹೇಳಿರುವಂತದ್ದು. ಹೀಗಾಗಿ ಸದ್ಯ ಆತನನ್ನ ವಶಕ್ಕೆ ಪಡೆದು ಮಾಹಿತಿಯನ್ನ ಪಡೆದಿರುವಂತದ್ದು. ಜೊತೆಗೆ ಚಾಲಕ ಇವರೆಗೂ ಕೂಡ ಪತ್ತೆಯಾಗಿಲ್ಲ ಅನ್ನುವಂತ ಮಾಹಿತಿ ಇದೆ. ಹೀಗಾಗಿ ಟ್ರಾವೆಲ್ಸ್ ಕಡೆಯಿಂದ ಸುದೀರ್ಘವಾಗಿರುವಂತಹ ಒಂದು ವರದಿಯನ್ನ ಕೂಡ ಪರಿಶೀಲಿಸಿಕೊಳ್ಳಿಕ್ಕಿದ್ದಾರೆ. ಜೊತೆಗೆ ಆ 40 ಜನ ಜೊತೆಗೆ ಚಾಲಕ ಮತ್ತು ಆತನ ಸಹಾಯಕ ಟೋಟಲ್ 43 ಜನ ಇದ್ರು. ಸಂಬಂಧಪಟ್ಟಂತೆ ಯಾರೆಲ್ಲ ಎಲ್ಲಿ ಹೋಗ್ತಾ ಇದ್ರು, ಎಲ್ಲಿಂದ ಬರ್ತಾ ಇದ್ರು, ಯಾವೆಲ್ಲ ದಾಖಲಾತಿಗಳನ್ನ ಕೊಟ್ಟು ಟಿಕೆಟ್ ಅನ್ನ ಬುಕ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದಿರುವಂತದ್ದು. ಆ ದೂರವಾಣಿ ಸಂಖ್ಯೆ ಮತ್ತು ಆ ದಾಖಲಾತಿ ಆಧಾರದಲ್ಲಿ ಪ್ರಯಾಣಿಕರ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಚಾಲೆಂಜಿಂಗ್ ಅಂತಂದ್ರೆ ಮೃತದೇಹಗಳನ್ನ ಐಡೆಂಟಿಫೈ ಮಾಡೋದೇ ಚಾಲೆಂಜಿಂಗ್ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಕುಟುಂಬಸ್ಥರು ಹೋಗುವಂತ ಸಂದರ್ಭದಲ್ಲಿ ಸೀಟ್ಗಳ ವ್ಯತ್ಯಾಸ ಸರಿ ಅಥವಾ ಹಿಂದೆ ಕೂರುವಂತವ್ರು ಮುಂದೆ ಬರ್ತೀನಿ ಅಂತ ಈ ರೀತಿ ಬೇರೆ ಬೇರೆ ತರನಾಗಿ ಸೀಟ್ ಎಕ್ಸ್ಚೇಂಜ್ಗಳು ಕೂಡ ಆಗಿರ್ತವೆ. ಹೀಗಾಗಿ ಸೀಟ್ ನಂಬರ್ಗಳನ್ನ ನಂಬಿ ಏನೋ ಅವರೇ ಇಂತಹ ಒಂದು ಪ್ರಯಾಣಿಕರು ಅಂತ ಹೇಳಿ ಐಡೆಂಟಿಫೈ ಮಾಡೋದು ಮತ್ತು ಅದನ್ನೇ ಅಧಿಕೃತಗೊಳಿಸೋದು ತುಂಬಾ ಎಲ್ಲೊಂದ್ ಕಡೆ ಗೊಂದಲದ ವಿಚಾರ. ಹೀಗಾಗಿ DNA ಮಾಡ್ಬೇಕಾ, DNA ಪರೀಕ್ಷೆ ಮೂಲಕವೇ ಇದನ್ನ ಅಂತಿಮ ನಿರ್ಧಾರ ತೆಗೆದುಕೊಳ್ಬೇಕಾ ಅನ್ನೋದ್ರ ಬಗ್ಗೆ ಸದ್ಯ ಪೊಲೀಸರು ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಚರ್ಚೆ ಕೂಡ ನಡೀತಾ ಇರುವಂತದ್ದು. ಸದ್ಯ ಗೃಹ ಸಚಿವ ಅನಿತಾ ಅವರು ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಅಧಿಕಾರಿಗಳಿಂದ ಸದ್ಯ ಮಾಹಿತಿ ಪಡಿತಾ ಇರುವಂತದ್ದು. ಎಲ್ಲೊಂದು ಕಡೆ ಘಟನೆಗೆ ಆ ಚಾಲಕನ ನಿರ್ಲಕ್ಷ್ಯ ಕಾರಣ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಿರುವಂತದ್ದು. ಆದ್ರೆ ಪೊಲೀಸ್ ಇಲಾಖೆ ಹೇಳುವಂತದ್ದು ಐಟಿ ಅಧಿಕಾರಿಗಳು ಕೂಡ ಘಟನಾ ಸ್ಥಳಕ್ಕೆ ಬಂದು ಇನ್ಸ್ಪೆಕ್ಷನ್ ಅನ್ನ ಮಾಡಿದ್ದಾರೆ ಮತ್ತು ಘಟನೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಪಡೆದಿದ್ದಾರೆ. ಟೆಕ್ನಿಕಲ್ ಇಶ್ಯೂ ಇತ್ತಾ, ತಾಂತ್ರಿಕ ದೋಷ ಏನಾದ್ರು ಇತ್ತಾ, ಅಥವಾ ಬೈಕ್ ಡಿಕ್ಕಿ ಆದಂತ ನಂತರ ಏನೋ ಟ್ಯಾಂಕ್ ಪೆಟ್ರೋಲ್ ನಿಂದ ಏನೋ ಸೋರಿಕೆ ಆಗಿರುವಂತದ್ದು, ಈ ರೀತಿ ಬೇರೆ ಬೇರೆ ನಾನಾ ಕಾರಣಗಳು ಇರ್ತವೆ. ಹೀಗಾಗಿ ಆ ಕಾರಣಗಳನ್ನ ಮತ್ತು ಆ ಬಗ್ಗೆ ನಾವು ತನಿಖೆ ಮಾಡ್ತಾ ಇದೀವಿ ಅಂತ ಪೊಲೀಸ್ ಮೂಲಗಳು ಹೇಳ್ತಾ ಇರುವಂತದ್ದು. ಧನ್ಯವಾದ ಭೀಮೇಶ್.